ಕ್ವಾಲಿಟಿ ಹೇಗಿರಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ವಿಚಾರ ಹೇಳ್ತೇವೆ. ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವ್ದು ಮುಗಿದಿತ್ತು ದಿವಸ ಯಾಕೆ ಮೂರನೇ ಗ್ರಂಥ ಹೇಳೋದು ಅಂದರೆ ಸ್ವಲ್ಪ ಅಷ್ಟು ಸಬ್ಜೆಕ್ಟ್ ಏನಾಯಿತು ಅಂತ ನೆನಪಿರ್ತವೆ. ಕೊನೆ ಪಕ್ಷ ಜಾಸ್ತಿ ನೆನಪಿರ್ತಾವೆ. ಇವತ್ತು ಸುಧಾ ಆಯಿತು, ಅದರಲ್ಲಿ ಅಧಿಕರಣ ಬಂತು, ಇದರಲ್ಲಿ ಯಾವುದು ಯಾವ ಎಷ್ಟನೇ ಪದ್ಯ ಆಯಿತು, ಶ್ಲೋಕ ತಾತ್ಪರ್ಯದಲ್ಲಿ ಇದರಲ್ಲಿ ಎಷ್ಟೇ ಸೂತ್ರ, ಅಲ್ಲಿ ಸೂತ್ರ, ಇಲ್ಲಿ ಶ್ಲೋಕ, ಇಲ್ಲಿ ಪ್ರೋಸ್. ಅದು ಮೂರು ಬೇರೆ ವೆರೈಟಿ ಬೇರೆ ಬೇರೆ ಇದೆ. ಮೂರು ಗ್ರಂಥಲ್ಲೂ ಒಂದೇ ರೀತಿ ಇಲ್ಲ, ಬೇರೆ ಬೇರೆ ಇದೆ. ಅಧಿಕರಣದ ಹೆಸರೇನು, ಸೂತ್ರದ ಹೆಸರೇನು, ಒಂದೊಂದೇ ಜ್ಞಾನ ಓವರ್ನೈಟ್ ಯಾವುದೂ ಬರೋದಿಲ್ಲ. ಅಭ್ಯಾಸ ಮಾಡ್ಕೊಂಡು ತರ್ಕೋಬೇಕು. ಹಾಂ, ಈಗ ಆನಂದಮಯ ಇನ್ನೂ ಮುಗಿದಿಲ್ಲ, ಅದು ಇನ್ನೂ ಇದೆ. ತದ್ದೇತು ವ್ಯಪದೇಶಾಚ. ದೇವರು ಆನಂದಪೂರ್ಣರಾಗಿದೆ. ಏನಪ್ಪ ಗುರುತು ಅಂತ ಕೇಳಿದರೆ ಆನಂದಮಯ. ಇಲ್ಲವರೆ ಈ ಸೃಷ್ಟಿಯೇ ಮಾಡ್ತಿರಲಿಲ್ಲ ದೇವರು. ಆ ಸೃಷ್ಟಿಯೇ ಮಾಡ್ತಿರಲಿಲ್ಲ. ಇನ್ನೊಂದು ಸಾರಸ್ಯ ನೋಡಿ, ಮುಕ್ತರಿಗೂ ದೇವರಿಗೆ ಆನಂದ ಸಾಮ್ಯ ಸಿಕ್ಕಿಬಿಟ್ರೆ ಮುಂದೆ ಯಾರೇ ಕೆಲಸ ಸೃಷ್ಟಿಯಾದಿ ಕೆಲಸ ಯಾರು ಮಾಡ್ಬೋದು? ಎಲ್ಲ ಮುಕ್ತರು ನೀವು ಹಂಚ್ಕೊಂಡ್ಬಿಡ್ಬೋದಾಗಿ. ಮಾಡೋದಿಲ್ಲ, ಯಾಕೆ? ಸಾಮ್ಯ ಇಲ್ಲ. ಆನಂದದ ವೇರಿಯೇಷನ್ನು ಸೃಷ್ಟಿ ವೇರಿಯೇಷನ್ನೇ ಕಾರಣ ಆಗುತ್ತೆ. ಗೊತ್ತಾಯ್ತಾ? ಇದು ಸ್ವಲ್ಪ ಯೋಚನೆ ಮಾಡಿದರೆ ಎರಡು ದೇವರಿಗೆ ಅದಕ್ಕೊಂದು ಮಾತು ಸೇರಿಸ್ತಾರೆ. ಜಗದ್ವ್ಯಾಪಾರ ವರ್ಜಂ ಸೂತ್ರ ಇದೆ, ಜಗತ್ ನೋ ಎಂಟ್ರಿ ಅಂತ. ಅದನ್ನು ಬಿಟ್ಟು ಸಾಮ್ಯ ಇದೆ, ಇನ್ನು ಅದನ್ನು ಬಿಟ್ಟು ಸಾಮ್ಯ ಅಂತ ಕರಿತಾರೆ. ಹಾಗಿದ್ರೆ ಅದನ್ನು ಬಿಟ್ಟು ಸಾಮ್ಯ, ಇದನ್ನು ಬಿಟ್ಟು ಸಾಮ್ಯ ಅಂತ ಹೇಳಿದರೆ ಬಿಟ್ಟರೆ ಸಾಮ್ಯನೇ ಹೋಗ್ತಾರೆ. ಯಾವುದನ್ನು ಬಿಡದೆ ಹೋದರೂ ಮಾತ್ರ ಸಾಮ್ಯ ಅಂತ ಕರಿಬೇಕು ಅವರು. ನಾವು ಅವರು ಸಮ. ಹೈಟ್ ಸತ್ಯ ವ್ಯತ್ಯಾಸತೆ ಬಿಡಿ, ಕ್ವಾಲಿಫಿಕೇಷನ್ ಬೇರೆ ಆಗಿದೆ, ಮನೆಯೂ ಬೇರೆ ಇದೆ, ಇಬ್ಬರು ಸಮ. ಏನು ಸಭಕ್ಕೆ ಅರ್ಥ ಏನಾಗಿದ್ದರೆ ಅರ್ಥ ಆಯ್ತಾ? ಆ ರೀತಿ ಸಭ ಅಂತ ಕರಿ ಏನು ಬೇಕಾದ್ರೆ ಕರೋಡು ಅಷ್ಟೇ. ಅದಕ್ಕೆ ಶಾಸ್ತ್ರ ಅಂತ ಕರೆಯೋದಿಲ್ಲ ಆ ರೀತಿ ಕರೆದ್ರೆ. ಮಾಂತ್ರವರ್ಣಿಕಮೇವ ಚ ಗೀಯತೆ. ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಅಲ್ಲರಿ ಏನೇನೋ ಹೇಳ್ತೀರಿ ನೀವು. ಅಂದರೆ ನಾವು ಹೇಳ್ತಾ ಇರೋದು ಏನೋ ಅಲ್ಲ ಮಾರಾಯ, ವೇದದ ವಾಕ್ಯನೇ ಹೇಳ್ತಾ ಇದ್ದೇವೆ. ಇರ್ಲೆವೆಂಟ್ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ನಾವು. ಯಾವ ಡಾಕ್ಯುಮೆಂಟ್ ಇದು? ಯದೇಶ ಆಕಾಶ ಆನಂದೋ ನಶ್ಯಾತ್ ಅಂತ ಹೇಳಿದ್ದಲ್ಲ, ಏನದು? ಶ್ರುತಿ. ಅದು ಡಿಸ್ಕಷನ್ ಹೇಳ್ತಿರೋದು ಯಾವುದ್ರ ಬಗ್ಗೆ? ಈಗ ಶ್ರುತಿ ಬಗ್ಗೆನೇ. ಅದನ್ನೇ ಕೊಟ್ಟು ಮಾಡ್ತಿದ್ದೀವಿ. ಆದ್ದರಿಂದ ಮಾಂತ್ರವರ್ಣಿಕಮೇವ ಚ ಗೀಯತೆ. ಮಂತ್ರವರ್ಣ ಅಂದರೆ ವೇದದಲ್ಲೇ ಹೇಳ್ತಾ ಇದ್ದೇವೆ. ಬ್ರಹ್ಮವಿದಾಪ್ನೋತಿ ಪರಂ ಇತಿ ಸೂಚಯಿತ್ವಾ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ. ಅದಕ್ಕೆ ಹೇಳ್ತಾರೆ. ವರ್ಷದ ಹೀಗೆ ಹೇಳಿದೆ. ಹೇಗಿದೆ ನೋಡಿ, ಅಲ್ಲಿ ಶುರುವಾಗೋದು ಹೀಗೆ. ಇದು ತೈತ್ತರೀಯದಲ್ಲಿ 2ನೇ ವಲ್ಲಿ. ಇದು ಏನಂತ ಹೇಳ್ತಾರೆ ಅದಕ್ಕೆ? ಭೃಗುವಲ್ಲಿ. ಅದರಲ್ಲಿ ಹೇಳ್ತಾರೆ. ಅಲ್ಲ, ಆನಂದವಲ್ಲಿ ಬರುತ್ತೆ. ಆನಂದವಲ್ಲಿ ಅದು. ಅದ್ರೇನಂತ ಹೇಳ್ತಾರೆ ಅದರೊಳಗೆ? ಬ್ರಹ್ಮವಿದಾಪ್ನೋತಿ ಪರಂ. ಶುರುವಾಗಿದ್ದು ಹೀಗೆ. ಬ್ರಹ್ಮವಿತ್ ಅಂದರೆ ಅಪರೋಕ್ಷ ಜ್ಞಾನಿ, ಪರಂ ಆಪ್ನೋತಿ ಪರಮಾತ್ಮನ ಹತ್ರ ಹೋಗ್ತಾನೆ ಅಂತ ಹೇಳಿಬಿಟ್ಟು ಫಸ್ಟ್ ವಾಕ್ಯ ಶುರುವಾಗಿದ್ದ ಹಾಗೆ. ಮುಂದೇನು ಹೇಳ್ತಾರೆ? ಬ್ರಹ್ಮ ಯಾರಪ್ಪ ಅಂತ ಕೇಳಿದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇನ್ನೊಂದು ಸಮಸ್ಯೆ ಬರುತ್ತೆ. ಮುಕ್ತರೆಲ್ಲ ದೇವರಿಗೆ ಈಕ್ವಲ್ ಆಗೋದ್ರೆ ನಾವು ದೇವ್ರ ಉಪಾಸನೆ ಮಾಡಬಾರ್ದು. ಮುಕ್ತಿಗೆ ಯಾರು ಮಾಡಿದ್ರೆ ಸಾಕು, ಯಾರೋ ಮುಕ್ತಿ ಹಿಡ್ಕೊಂಡ್ಬಿಟ್ರೆ ಸಾಕು. ಯಾರೋ ಮುಕ್ತ ಸಿಕ್ಕಿಬಿಟ್ರೆ ದೊಡ್ಡ ಹೇಗೋ ಸಮ ಅಲ್ಲ, ನಮ್ಮ ಎತ್ಕೊಂಡು ಮೋಕ್ಷಕ್ಕೆ ಅಂತ ಹೇಳ್ಬೋದು. ಅವ್ರು ಎಂಟ್ರಿನೇ ಇಲ್ಲ ಇದರೊಳಗೆ. ಇಲ್ಲಿ ಗಮನಿಸಿ ಸರಿಯಾಗಿ. ಜಗತ್ತಿನಲ್ಲಿ ಬರ್ಬೋದು ಅವರು, ಯಾರಿಗೂ ಕಾಣಾಗಿಲ್ಲ. ಅವ್ರು ಏನೋ ಕೇಳ್ತಾರೆ, ಕೆಲಸ ಮಾಡ್ಕೊಳ್ಳಿ, ಏನು ಮಾಡೋಕ್ಕೆ ಬರೋದಿಲ್ಲ ಅವರು. ಆದರೆ ದೇವ್ರು ಏನು ಮಾಡ್ತಾನೆ? ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ. ಅವ್ರು ಎಲ್ಲಿ ಬೇಕಾದ್ರೂ ಸಂಸಾರಕ್ಕೆ ಬರ್ಬೋದು ಅಷ್ಟೇ, ಮಿಂಗಲಾಗೋಗಿಲ್ಲ. ದೇವ್ರು ಮಿಂಗಲಾಗ್ಬೋದು. ಯಾರಿಗೆ ದರ್ಶನ ಕೊಡೋಗಿಲ್ಲ. ಮುಕ್ತರು ದರ್ಶನ ಕೊಟ್ಟರು ಅಂತ ಹೇಳಬಾರ್ದು. ಯಾಕೆ ಕೊಡಬಾರ್ದು? ಮುಕ್ತಿ ಅವ್ರಿಗೆ ನೋ ಎಂಟ್ರಿ ಇದ್ರೊಳಗೆ ಬರೋದೇ ಇಲ್ಲ. ರಿಟೈರ್ಡ್ ಆಫೀಸರ್ ಸೈನ್ ಮಾಡಿದ ಅಂದರೆ ಹಾಗೋ ಹಾಗೆ. ಅರ್ಥಕ್ಕೆ ಬೆಲೆ ಇಲ್ಲ. ಇದರಲ್ಲಿರಬೇಕು. ದೇವರಿಗೆ ಮಾತ್ರ ಆ ಥರ ಇದೆ. ಅಂದರೆ ಸಾಮ್ಯ ಒಪ್ಕೊಂಡು ಎಷ್ಟೆಷ್ಟು ಪ್ರಾಬ್ಲಮ್ ಬರುತ್ತೆ ಯೋಚನೆ ಮಾಡಿ. ಎಲ್ಲ ಫಿಲಾಸಫಿಯಲ್ಲಿ ಏನೇನೋ ಆಗೋಗ್ಬಿಡುತ್ತೆ ಕೊನೆಗೆ. ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ. ಆಮೇಲೆ ಲಕ್ಷಣ ಹೇಳಿದರು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ದೇವ್ರ ಲಕ್ಷಣ ಸತ್ಯಂ. ಅದಕ್ಕೆ ಹೇಳೋದವರು ದೇವರು ಸತ್ಯಂ. ಅದಕ್ಕೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಸತ್ಯ ಅಂದರೆ ಆ ರೀತಿ ಅರ್ಥ ಅಲ್ಲ, ಸಂಪೂರ್ಣ ಅರ್ಥ ಹೇಳಿದ್ದ. ಸಂಪೂರ್ಣ ಗುಣ ಅಂದಿರೋದಕ್ಕೆ ಆನಂದ ಅನುಭವ ಸ್ವರೂಪ, ಆ ಅರ್ಥ ಇದೆ ಅದಕ್ಕೆ. ಇವರು ತಿಳ್ಕೊಂಡಿದ್ದೇನು? ಬ್ರಹ್ಮ ಸತ್ಯಂ ಅಂದರೆ ಜಗನ್ಮಿಥ್ಯ ಅಲ್ಲ. ಇನ್ನೊಂದಾಗಿದೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಯಾಕೆ ಆಗಬೇಕು? ಇವತ್ತು ಮತ್ತೆ ಎ ಸತ್ಯ, ಬಿ ಸುಳ್ಳು ಯಾಕೆ ಆಗಬೇಕು? ಸಿ ಯಾಕೆ ಸುಳ್ಳಾಗಬೇಕು? ಯಾವಾಗ ಸುಳ್ಳಾಗಬೇಕು? ಆಪೋಸಿಟ್ಸ್ ಆಗಿದ್ದರೆ ಮಾತ್ರ. ಸೇಮ್ ಟೈಮ್ ಸೇಮ್ ಆಗೋದಿಲ್ಲ. ಇವತ್ತು ಮೂರ್ತ ಆಗ್ಬೋದು. ಮೂರ್ತ ಪದಾರ್ಥ ಸೈಮಿಲ್ಟೇನಿಯಸ್ಲಿ ಸೇಮ್ ಟೈಮಲ್ಲಿ ಒಂದೇ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಬ್ರಹ್ಮಜೀವ ಅಗೇನೆಸ್ಟ್ ಆಗಿದ್ದರೆ ಆಪೋಸಿಟ್ಸ್ ಇಬ್ಬರು ಕೂಡ ಅಲ್ಲ. ಆಪೋಸಿಟ್ಸ್ ಆಗಿದ್ರೆ ಯಾವುದರಲ್ಲಿ? ಯೋಗ್ಯತೆಯಲ್ಲಿ ಆಪೋಸಿಟ್ ಆದರೆ ಹೊರತು ನೇಚರಲ್ಲಿ ಆಪೋಸಿಟ್ ಅಲ್ಲ. ಈ ಕತ್ಲೆ ಬೆಳಕು ಏನವು?
ಬೈ ನೇಚರ್ ಅಪೋಸಿಟ್ ಆದ್ದರಿಂದ ಕತ್ಲಿದ್ರೆ ಏನಿಲ್ಲ ಅವ್ರು ಈ ದೃಷ್ಟಾಂತ ಕೊಡ್ತಾರೆ ಆ್ಯಕ್ಚುಲಿ ಅವರು ಈ ದೃಷ್ಟಾಂತ ಕೇಸ್ ಅದಲ್ಲ ಇದು ಅರ್ಥ ಆ ದೃಷ್ಟಾಂತ ಅಪ್ಲಿಕಬಲ್ ಅಲ್ಲೇ ಅಲ್ಲ ವಿಷಮ ದೃಷ್ಟಾಂತ ಅದು ಹೇಳಬಾರ್ದಾಗಿ ಸಮಾನ ದೃಷ್ಟಾಂತ ಕೊಡ್ತಾರೆ ಅಲ್ಲ ಅವ್ರು ಹೇಳಿದ್ದೇನು ಅಂದರೆ ಕತ್ಲೆ ಇದ್ದರೆ ಬೆಳಕಿರೋದಿಲ್ಲ ತಾನೇ ಬೆಳಕು ಕತ್ಲೆ ಇರೋದು ತಾನೇ ಸುಮ್ಮನೆ ಇದ್ದರೆ ಜೀವ ಇರೋದಿಲ್ಲ ಜಗತ್ತಿರೋದಿಲ್ಲ ಅಲ್ಲಿ ಯಾರು ಹೇಳಿದ್ರು ಇದು ವಿರೋಧ ಪದ ವಿಧಾರ್ಥ ಪದ ಯಾಕೆ ಬಿಟ್ರಿ ಪರಸ್ಪರ ವಿರೋಧಸ್ಯ ಅನ್ಯತರ ನಿಷೇಧಸ್ಯ ಅನ್ಯತರ ವಿಧಿನಾಂತರೀಯಕತ್ವ ನಿಯಮ ಅಂಥೇಳಿ ತತ್ವ ಕೋಟ್ ಮಾಡಿದ್ದಾರೆ ಎರಡು ಪರಸ್ಪರ ವಿರುದ್ಧ ಪದಾರ್ಥಗಳಾಗಿದ್ದರೆ ಒಂದು ಜಾಗ ಒಂದು ಇದ್ದರೆ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಬ್ರಹ್ಮಜೀವ ವಿರೋಧ ಅಂತ ಯಾರು ಹೇಳಿದ್ದಾರೆ ನಿಮಗೆ ಹೋಲಿ ಜೀವನ ಜಡ ಯಾಕೆ ಹೋಗ್ಬೇಕು ಈ ಮಧ್ಯೆ ಬ್ರಹ್ಮನ ಜಡಕ್ಕೆ ವಿರೋಧ ಏನಿದೆ ಈ ಮಧ್ಯೆ ಯಾಕೆ ವಿರೋಧ ಇರಬೇಕು ವಿರೋಧ ಸಮಸ್ಯೆನೇ ಇಲ್ಲ ಅದು ಒಂದು ಬ್ರಹ್ಮವಿದಾಪ್ನೋತಿ ಪರಂ ಇತಿ ಸೂಚಯಿತ್ವ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತಿ ಮಾಂತ್ರವರ್ಣಿಕಮೇವ ಪರಂ ಬ್ರಹ್ಮಶಬ್ದಾನುಸಂಧಾನಾದ್ ಗೀಯತೆ ಸೊ ಮುಂದೆ ಹೇಳ್ತಿರೋದ್ರಲ್ಲಿ ಏನದು ಬ್ರಹ್ಮಶಬ್ದ ಏನು ಗೊತ್ತಾ ಈಗ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿದರು ಆ ಪರ ಯಾರು ಅಂದರೆ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಅಂತ ಹೇಳಿದರು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಅದು ಆನಂದಮಯ ಅಂತ ಹೇಳಿದರು ಸೊ ಆನಂದಮಯ ಯಾರಾಗಬೇಕೀಗ ಬ್ರಹ್ಮ ಆಗಬೇಕು ಅಷ್ಟೇ ಹೊರತು ಬೇರೆಯವರಲ್ಲ ವೆರಿ ಸಿಂಪಲ್ ನಚ ಅವಯವತ್ವ ವಿರೋಧ ಅಲ್ರಿ ಅವಯವ ಅಂತ ಹೇಳಿದ್ದಾರಲ್ಲ ಅಂದರೆ ಆ ವಿರೋಧ ಬರೋದಿಲ್ಲ ಅದೇ ಥರ ಆಗಬೇಕಂತ ಸಸಿರ ದಕ್ಷಿಣ ಸ್ಪಷ್ಟ ಸಬುತ್ತರ ಇದು ಪೂರ್ತಿಯಾಗಿತ್ತು ಅದು ಎಲ್ಲಿವರೆಗಾಯಿತು ನೇತರೋ ಅನುಪಪತ್ತೆ ಯಾವ ಶಬ್ದದಿಂದ ರಸಶಬ್ದೇನ ಅದಾಗಬೇಕಾ ರಸಶಬ್ದೇನ ವಿಶೇಷಣ ತತ್ತತ್ ಸಾರಭೂತಂ ಚಿನ್ಮಾತ್ರಮೇವ ಉಚ್ಯತೆ ಇದಮಿತಿ ಚ ದೃಶ್ಯಮಾನ ಸನ್ನಿಹಿತತ್ವ ಅಲ್ಲಿ ರಸ ಅಂತ ಪದ ಉಪಯೋಗಿಸಿದ್ದಾರೆ ರಸ ಅಂದ್ರೇನು ವಿಶೇಷಣ ತತ್ತತ್ ರಸ ಅಂದರೆ ಸಾರ ಅಂತ ಅರ್ಥ ರಸ ಅಂದರೆ ಸಾರ ಅವರವರ ಸಾರಕ್ಕೆ ತಕ್ಕಂತೆ ಕೆಲಸ ಆಗುತ್ತೆ ಚಿನ್ಮಾತ್ರಮೇವ ಉಚ್ಯತೆ ಇದಮಿತಿ ಚ ಪಶ್ಯಮಾನ ಸನ್ನಿಹಿತತ್ವ ಪರಮಾತ್ಮನೂ ಚಿನ್ಮಾತ್ರ ಮುಕ್ತರೂ ಚಿನ್ಮಾತ್ರ ಈಗ ನಾವು ಚಿನ್ಮಾತ್ರ ಅಲ್ಲ ಯಾಕೆ ಲಿಂಗ ಶರೀರ ಎಲ್ಲ ಸೇರ್ಕೊಂಡ್ಬಿಟ್ಟು ಇನ್ನೊಮ್ಮೆ ಗೊತ್ತು 4 ಶರೀರ ಇದೆ 3 ಅನ್ವಾಂಟೆಡ್ ಶರೀರಗಳಿವೆ ನಮ್ಮದು ಚಿನ್ಮಾತ್ರ ಅಲ್ಲ ಅದೇನದು ನೋಡಿ ಮೈಸೂರು ಪಾಕ್ ಸಿಹಿ ಇದೆ ಸಕ್ಕರೆ ಇದೆ ಸಕ್ಕರೆ ಏನದು ಬರೀ ಸಕ್ಕರೆ ಮೈಸೂರು ಪಾಕ್ನಲ್ಲಿ ಏನೇನು ಸೇರಿಕೊಂಡಿದೆ ಮೈಸೂರು ಪಾಕ್ ಹಾಕ್ಕೊಂಡು ಕಾಫಿ ಕೊಡ್ಲಿಕ್ಕೆ ಬರೋಲ್ಲ ಕಾಫಿ ಸಕ್ಕರೆ ಕಡಿಮೆ ಆಯಿತು ಮೈಸೂರು ಪಾಕ್ ಏನಾಗುತ್ತೆ ಕಾಫಿನೂ ಹೋಯ್ತು ಮೈಸೂರು ಪಾಕು ಹೋಯ್ತು ಹೊರತು ಆಗಲಿಲ್ಲ ಸಕ್ಕರೆ ಹಾಕಿ ಏನಾಗುತ್ತೆ ಸರಿ ಅದ್ರ ಚಿನ್ಮಾತ್ರ ಪದ ನೆನಪಿರ್ಬೇಕು ಚಿನ್ಮಾತ್ರ ಬರೀ ಸಕ್ಕರೆ ಬೇರೆ ಸಕ್ಕರೆ ಸೇರಿದ್ದಾವೆಲ್ಲ ಎಂಥವ್ರು ಈಗ ಓರಿದ್ದಾಗ ಓರಲ್ಲಿ ಗೋಲ್ಡ್ ಓರಲ್ಲಿ ಎಲ್ಲ ಗೋಲ್ಡ್ ಅಲ್ಲ ಅದರಲ್ಲಿ ಅನ್ವಾಂಟೆಡ್ ಬೇಕಾಷ್ಟು ಗೋಲ್ಡ್ ಓರ್ ಬೇರೆ ಗೋಲ್ಡ್ ಬೇರೆ ಗೊತ್ತಾಯ್ತಾ ಅದು ಟನ್ಗಟ್ಟೆ ಗೋಲ್ಡ್ ಬೇರೆ ಮಿಲಿಗ್ರಾಮ್ ಗೋಲ್ಡ್ ಬೇರೆ ನಾವು 0.006 ಗ್ರಾಮ್ ನಮ್ಮದ ಮಿಲಿಗ್ರಾಮ್ ಆದರೆ ಆನಂದ ದೇವರದು ಅವ್ಯಾಕೃತ ಆಕಾಶ ಮೀರಿರೋದು ಅಂದರೆ ಅರ್ಥ ದೇವ್ರಿಗೆ ಎಲ್ಲಿ ಕಂಪೇರ್ ಮಾಡೋಕ್ಕಾಗತ್ತೆ ಈಗ ಸಾಧ್ಯನೇ ಇಲ್ಲ ಅದಕ್ಕೆ ಇದಮಿತಿ ಚ ದೃಶ್ಯಮಾನ ಸನ್ನಿಹಿತತ್ವಾತ್ ಇದಂ ಅಂದರೆ ಇಲ್ಲಿ ದೃಶ್ಯಮಾನ ಅಲ್ಲಿ ಹೇಳ್ತಾರೆ ಪರಮಾತ್ಮನ ಬಗ್ಗೆ ಅನನ್ಯೋಪಿ ಅನ್ಯ ಶಬ್ದೇನ ತಥೈಕೋ ಬಹುರೂಪವಾನ್ ಪ್ರೋಚ್ಯತೆ ಭಗವಾನ್ ವಿಷ್ಣು ಐಶ್ವರ್ಯಾತ್ ಪುರುಷೋತ್ತಮ ಇತಿ ಬ್ರಹ್ಮಾಂಡೆ ನ ಚ ಉಕ್ತ ಪ್ರಾಪ್ತ್ಯ ವಿರಿಂಚಾದಿರುಚ್ಯತೆ ಅದಕ್ಕೇನೆ ಅಲ್ಲ ಅಲ್ಲಿ ಒಂದು ಮಾತು ಬರುತ್ತೆ ಅನ್ಯ ಆನಂದಮಯ ಅನ್ಯ ಅನ್ನೋ ಪದ ಬರುತ್ತೆ ನೋಡಿದ್ರೆ ಅನ್ಯ ಅಂತ ಬರಲಿಲ್ಲ ಈಗ ಬೇರೆ ಅಂತ ದೇವರಲ್ಲ ಅಂತ ಆಗೋದಿಲ್ಲ ಅಲ್ಲ ದೇವರಲ್ಲ ಅಂತ ಆಗೋದಿಲ್ಲ ಬೆಂಗಳೂರೇ ಮಲ್ಲೇಶ್ವರ ಬೇರೆ ಯಶವಂತಪುರ ಬೇರೆ ಅಂದರೆ ಏನರ್ಥ ಅದಕ್ಕೆ ಬೆಂಗಳೂರು ಅಲ್ಲ ಅಂತ ಆಗಲಿಲ್ಲ ರೂಪಗಳು ಬೇರೆ ಅಂತ ಅರ್ಥನೇ ಹೊರತು ಏನಲ್ಲ ವ್ಯಕ್ತಿ ಬೇರೆ ಅಲ್ಲ ನಾರಾಯಣನೇ ವಾಸುದೇವ ರೂಪ ಇದು 5 ರೂಪ 5 ಕೋಶಗಳಿಗೆ ಏನಿದೆ ಈಗ 5 ರೂಪಗಳಿದೆ ಆ ರೂಪ ಬೇರೆ ಅಂತ ಕೃಷ್ಣ ಬೇರೆ ರಾಮ ಬೇರೆ ಅಂತ ಹೇಳಿದರೆ ರೂಪಗಳು ಬೇರೆ ಹೊರತು ಏನಲ್ಲ ವ್ಯಕ್ತಿ ಬೇರೆ ಅಲ್ಲ ಈಗ ಅರ್ಜುನ ಬೇರೆ ಕರ್ಣ ಬೇರೆ ಅಂದರೆ ಏನರ್ಥ ವ್ಯಕ್ತಿನೇ ಬೇರೆ ಸೊ ವ್ಯಕ್ತಿ ಬೇರೆ ಆಗಿಲ್ಲ ಅರೇ ಇಲ್ಲೇ ಹೇಳ್ತಿರೋದು ಇಷ್ಟೆಲ್ಲ ಕೊಡ್ತಿರೋದೇನು ಪ್ರಮಾಣಗಳೇ ಕೊಡ್ತಿರೋದು ಅವರೀಗ ಪರಮಾತ್ಮ ನೋಡಿ ಹಿಂದೆ ಕೊಟ್ಟಿದ್ದು ಓದ್ಲಿ ಮರ್ತು ಬಿಟ್ಟಿದ್ದಾರೆ ನಿನ್ನೆ ಶಿರೋ ನಾರಾಯಣ ನಮ್ಮ ನಾವೇ ಇದ್ದೆ ಅಂತ ತಿಳ್ಕೊಬೇಡ ತಲೆ ಇದೆ ಕೈ ಇದೆ ಕೈ ಬೇರೆ ತಲೆ ಬೇರೆ ಅದು ವ್ಯಕ್ತಿ ಒಬ್ಬನೇ ಕೈ ಬೇರೆ ತಲೆ ಬೇರೆ ವ್ಯಕ್ತಿ ಬೇರೆ ಆಗಲಿಲ್ಲ ಎಡ ಬೇರೆ ಬಲ ಬೇರೆ ವ್ಯಕ್ತಿ ಅವನಿಗೆ ಆ ರೀತಿ ದೃಷ್ಟಾಂತ ಕೊಟ್ಟು ಮರ್ತು ಬಿಟ್ಟಿದ್ದೀರ ಅಲ್ಲೇ ಶಿರೋ ನಾರಾಯಣ ಪಕ್ಷಿಣ ಎಲ್ಲ ಹೇಳಿದ್ದಾರೆ ನಿನ್ನೆ ಗೊತ್ತಾಯ್ತಾ ಪ್ರದ್ಯುಮ್ನ ಅನಿರುದ್ಧ ಎಲ್ಲ ತಿಳಿಸ್ಬಿಟ್ಟಿದ್ದಾರೆ ಆದ್ದರಿಂದ ಸಮಸ್ಯೆ ಬರಲಿಲ್ಲ ನವೋಂ ನೇತರೋ ಅನುಪಪತ್ತೇ ಪ್ರೋಚ್ಯತೆ ಭಗವಾನ್ ವಿಷ್ಣು ಐಶ್ವರ್ಯಾತ್ ಪುರುಷೋತ್ತಮ ಇತಿ ಅದು ಒಬ್ಬನೇ ಆಗಿದ್ದರೂ ಕೂಡ ಅನೇಕ ರೂಪ ತಗೊಂಡಾಗ ಇವನು ಅವನು ಅಂತ ಹೇಳ್ಬೋದು ಅಂತ ಹೇಳಿಬಿಟ್ರು ಹಾಗೆ ಜೀವನಿಗೆ ಹೇಳಕ್ಕೆ ಬರುತ್ತಾನೆ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಒಟ್ಟು ಅವನೇ ಬೇರೆ ಅಂತ ಹೇಳಿ ಆಗಿಬಿಟ್ಟಿದೆ ಈಗಾಗಲೇ ಅದರಲ್ಲಿ ಬೇರೆ ಅಂತ ಹೇಳಬೇಕೆ ಹೊರತು ಈ ಬೇರೆ ಹೇಳಕ್ಕೆ ಬರೋದಿಲ್ಲ ಉಚ್ಯತೆ
ಚೋಕ್ತ ಪ್ರಾಪ್ತ್ಯ ವಿರಿಂಚಾದಿರುಚ್ಯತೆ. ಆದ್ದರಿಂದ ಇಲ್ಲಿ ಹಿಂದಿನವರೆಲ್ಲ ಬೇರೆ, ಇವರು ಬೇರೆ, ಈ ಬ್ರಹ್ಮ ಆ ರೀತಿ ಬ್ರಹ್ಮ ಶಬ್ದದಿಂದ ಬ್ರಹ್ಮದೇವರನ್ನು ತೊಗೊಳ್ಬೋದಲ್ಲ, ತೊಗೊಳ್ಬಾರ್ದು. ಪರಬ್ರಹ್ಮನ್ನೇ ತೊಗೋಬೇಕು. ರೂಪ ಬೇರೆ ತೊಗೋಬೇಕು ಬೇರೆ. ಅನ್ನದಲ್ಲಿ ವಾಸುದೇವ ಇದ್ದಾನೆ, ಇದರಲ್ಲಿ ಬೇರೆ ಇದ್ದಾವೋ ಬೇರೆ ದೇವರಿದ್ದಾರೆ ಅಲ್ಲ, ಒಬ್ಬೇ ದೇವರ ಬೇರೆ ರೂಪ ಇದೆ ಅಂತ ಅರ್ಥ. ಓಂ ನೇತರು ಅನುಪಪತ್ತೇ ಹೇ ಓಂ ನಹಿ ಐನೇ ಜ್ಞಾನಾನ್ ಮೋಕ್ಷ ಉಪಪದ್ಯತೆ. ಮುಂದಿನ ಪ್ರಶ್ನೆ, ಇನ್ನೊಂದು ಯಾಕಾಗೋದಿಲ್ಲ ಅಂತ ಕೇಳಿದರೆ, ಈ ಆನಂದಮಯ ಬ್ರಹ್ಮನ ಬೇರೆ ಇನ್ನೊಬ್ರು ಯಾಕಾಗೋದಿಲ್ಲ ಅಂದರೆ, ನಾ ಇತರೋ ಅನುಪಪತ್ತೇ, ಮೋಕ್ಷ ಕೊಡೋದು ಯಾರು ಅಂತ ಹೇಳಿದ್ದಾರೆ? ಸಾಕ್ಷಾತ್ ಪರಮಾತ್ಮ ಅಂತ ಹೇಳಿದ ಮೇಲೆ ಇನ್ನೊಬ್ಬನಾಗಿಬಿಟ್ರೆ ಮೋಕ್ಷ ಕೊಡೋದೇ ಒಂದು, ಉಪಾಸನೆ ಮಾಡೋದೇ ಒಂದಾಯ್ತು. ಆದ್ದರಿಂದ ಪ್ರಯೋಜನಕ್ಕೆ ಬರೋದಿಲ್ಲ. ನಾ ಇತರಹ, ಯಾಕೆ ಮುಖ್ಯ ಅನುಪಪತ್ತಿ. ಅನುಪಪತ್ತಿ ಅಂದ್ರೇನು? ಅವರಿಂದ ಆಗೋ ಕೆಲಸ ಆಗೋದಿಲ್ಲ ಎಂಬ ಅನುಪಪತ್ತಿ ಇದೆ. ಅಂದರೆ ಉಪಪತ್ತಿ ಏನೀಗ ಮೋಕ್ಷ ಕೊಡೋನು ಭಗವಂತ ಅಂತಿದೆ. ಯಾರೋ ತಿಳ್ಕೊಂಡ್ರೆ ಮೋಕ್ಷ ಕೊಡೋದಾದರೆ ಯುಕ್ತಿ ವಿರುದ್ಧ ಅದು. ಆದ್ದರಿಂದ ಮೋಕ್ಷ ದಾತೃತ್ವ ಅನುಪಪತ್ತೇ, ಮೋಕ್ಷ ದಾತೃತ್ವ ಇಲ್ಲ, ಆದ್ದರಿಂದ ಏನೂ ಸಾಧ್ಯ ಇಲ್ಲ. ಅವ್ನು ಸ್ವೀಟ್ ಕೇಳಿದರೆ ಖಾರ ಹಾಕಿಬಿಟ್ಟ, ಅವನಿಗೆ ಬೇಕಾಗಿದ್ದು ಸ್ವೀಟ್ ಜಾಸ್ತಿ ಮಾಡಬೇಕಾಗಿತ್ತು. ಅವನ ಉಪಪತ್ತಿ ಯಾವುದೀಗ? ಸಕ್ಕರೆ ಕಡಿಮೆ ಇದ್ದಿದ್ದಕ್ಕೆ ಸಕ್ಕರೆ ಹಾಕ್ಕೊಂಡ್ರೆ ಉಪಪತ್ತಿ, ಖಾರ ಹಾಕ್ಕೊಂಡ್ರೆ ಅನುಪಪತ್ತಿ. ಆದ್ದರಿಂದ ಅವನಿಂದ ಬರೋ ಸಂಭವನೇ ಇಲ್ಲ. ಇವತ್ತು ಖಾರದ ಪದಾರ್ಥದಿಂದ ಹೇಗೆ ಸಿಹಿ ಅಂಶ ಹೋಗಿ ಖಾರದ ಅಂಶ ಬರೋ ಸಾಧ್ಯತೆ ಇರುತ್ತೆ ಹೊರತು ಸಿಹಿ ಅಂಶ ಬರೋ ಸಾಧ್ಯತೆ ಇಲ್ಲ, ಆ ರೀತಿ ಇಲ್ಲ. ಅದಕ್ಕೆ ಹೇಳ್ತಾರೆ, ತಮೇವಂ ವಿದ್ವಾನ್ ಅಮೃತಃ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಇತಿ ಉಕ್ತಂ. ದೇವ್ರನ್ನ ಅವನ್ನೇ ಉಪಾಸನೆ ತಮೇವ ಅಂತ ಹೇಳಿಬಿಟ್ಟಿದ್ದಾರೆ. ಈಕ್ವಿವೆಲೆಂಟ್ ದೇವ್ರನ್ನ ಹೇಳಲಿಲ್ಲ. ಈಕ್ವಿವೆಲೆಂಟ್ ದೇವರು ಇಲ್ಲೂ ಇಲ್ಲ, ವಿಚಾರ ಬಿಟ್ಟುಬಿಡಿ. ತಮೇವಂ ಅವ್ರು ನೋಡಿ, ಅವ್ರ ಹತ್ರ ಹೋದರೆ ಕೆಲಸ ಆಗುತ್ತೆ ಅಂತ ಹೇಳಿದಾಗ ಇನ್ನೊಂದು ಕಡೆ ಹೋದ್ರೆ ಆಗೋದಿಲ್ಲ. ಆಗೋದಾದ್ರೆ ಅವನ ಹತ್ರ ಹೋಗಿ ಅರ್ಥ ಇಲ್ಲ. ಅದು ನೀವು ಯಾರೋ ಹೇಳಿದ್ರಿ ಇನ್ನೊಂದು ಕಡೆ ಮಾಡಿಸ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ ತಪ್ಪದು. ತಮೇವ ವಿದ್ವಾನ್ ಅಮೃತಃ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಇತಿ ಯುಕ್ತಂ. ಅಂದರೆ ಬೇರೆ ಯಾರಿಂದ ಕೂಡ ಮುಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಜ್ಞಾನ ಬಿಟ್ಟು ಮುಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರೇ ಕೊಡಬೇಕು, ಅಪರೋಕ್ಷ ಜ್ಞಾನಕ್ಕೆ ಕೊಡ್ತಾನೆ ಹೊರತು ಬೇರೆ ಅದರಿಂದಿಲ್ಲ, ಇಲ್ಲದ್ರೆ ಕೊಡೋದಿಲ್ಲ. ಭೇದ ವ್ಯಪದೇಶ, ಒಂದು ಕೆಲಸ ಯಾರಿಗೂ ಗಲಾಟೆ ಬೇಡ, ಇವರೆಲ್ಲ ಒಂದೊಂದು ತಿಳ್ಕೊಂಬಿಟ್ರೆ ಬ್ರಹ್ಮ ಅವರೆಲ್ಲರೂ ಒಂದೇನೆ ಅಂತ ತಿಳ್ಕೊಂಬಿಟ್ರೆ ನಾ ಈ ಥರ ಭೇದ ವ್ಯಪದೇಶಾಚ್ಚ ಹೇಳಬಾರ್ದು. ಇವ್ರು ಬೇರೆ ಅಂತ ಹೇಳಿಬಿಟ್ಟಿದ್ದಾರೆ. ಅವನೊಬ್ಬನೇ ತಿಳ್ಕೊಬೇಕು ಅಂತ ಹೇಳಿದಾಗ ಉಳಿದವ್ರು ಬೇರೆ ಅಂತ ಆಗಲಿಲ್ಲ. ಎಲ್ಲರೂ ಒಂದೇ ಆಗಿದ್ರೆ ಏನಾಗಬೇಕಾಗಿತ್ತು? ಯಾರು ತಿಳ್ಕೊಂಡ್ರೆ ಮೋಕ್ಷ ಆಗಬೇಕಾಗಿತ್ತು. ಆಗೋದಿಲ್ಲ ಅಂದಮೇಲೆ ಅವನೊಬ್ಬನೇ ಇದ್ದಾನೆ, ಬೇರೆಯವರಿಂದ ಆಗೋದಿಲ್ಲ. ಅದನ್ನು ಓಂ ಭೇದ ವ್ಯಪದೇಶ, ಅದು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದಪೂಜಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ.